ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ದಲಿತರ ಮನದಲ್ಲಿ ಮಗದಾಸೆಗೆ ನಿನಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸೆಗೆ ನಿನಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ಉದ್ಧರಿಸು ಅಮ್ಮ ಶಂಕರಿ ಭಯಂಕರಿ ರುದ್ರ ಅವತಾರದ ಭವತಾರಿಣಿ ಈ ಜಗದಲ್ಲಿರುವ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಶಿಷ್ಟರನ್ನ ಕಾಪಾಡು ತಾಯಿ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಶಾಂತ, ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಶ್ರೀ ಹೆಬ್ಬಿ ಬಸವನನ್ನ ಪಾದ ಕಮಲ ತೊಳೆದು ಪೂಜಿಸಿ ಪುನೀತಳಾದೆಯ. ಪುನೀತಳಾಗಿ ಬನ್ನಿ ಸ್ವಾಮಿ. ಈ ಭವ್ಯವಾದ ಬಂಗ್ಲೆಯಲ್ಲಿ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ದೇವರಿಗೆ ಪೂಜೆ ಮಾಡಿ ಸುಮಂಗಲಿಯಾದೆ. ನೀವು ಕೂಡ ದೇವರಿಗೆ ನಮಸ್ಕರಿಸಿ ಪಾವನರಾಗಿರಿ. ತಂದೆ ಹೆಬ್ಬಿ ಬಸವೇಶ್ವರ, ಸದಾ ಸತ್ಯ ಧರ್ಮದ ಹಾದಿಯಿಂದ ನಡೆಯುವ ಈ ನನ್ನ ಮನದಾಳದ ಮರ್ಮವನ್ನು ನೀನರಿಯದಿರುವೆಯ ತಂದೆ. ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು, ಈ ಮನೆಯ ಆಳುಗಳೇ ನನ್ನ ಮನೆಯ ಯಜಮಾನರೆಂದು ನಂಬಿ ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನು ಬರೆದು ರಾಣಿಯಾಗಬೇಕಾಗಿದ್ದ ತನ್ನ ಮಗಳಾದ ಇವಳನ್ನು ನನ್ನ ಸತಿಯಾಗಿಸಿ ಹೋದ ಆ ಶಾಂತೇಗೌಡರ ಋಣ ಮುಂದಿನ ಜನ್ಮದಲ್ಲಾದರೂ ತೀರಿಸುವಂತ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಸ್ವಾಮಿ, ಸಕಲ ವೈಭವದ ಶ್ರೀಮಂತನ ಮಗಳಾದ ನಾನು ನಿಮ್ಮ ಮಡದಿಯಾಗಿ ಬಂದರೂ ಕೂಡ ನನಗೆ ಪತಿಭಕ್ತಿಯಲ್ಲಿ ಸಾಕಷ್ಟು ಆಸಕ್ತಿ ಇದೆ ಸ್ವಾಮಿ. ಆದ್ರೆ ಗಂಡನೇ ದೇವರು ಅಂತ ನಂಬಿದವಳು ನಾನು. ಆದ್ರೆ ನೀವು ನನ್ನ ತಂದೆಯ ಋಣವನ್ನ ತೀರಿಸಬೇಕೆಂಬ ಈ ನಿಮ್ಮ ಮನದಾಳದ ಮಾತಿಗೆ ನಿಜವಾಗ್ಲೂ ನಾನು ಋಣಿಯಾದೆ ಸ್ವಾಮಿ. ನಿಮ್ಮಂತವರನ್ನ ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ. ನಾನಿಲ್ಲದಿದ್ದರೆ ಇಲ್ಲಿ ನನ್ನದು ಅನ್ನುವುದು ಏನು ಇದೆ ಎಂಬ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ನನ್ನದು ಅನ್ನುವುದು ಏನು ಇದೆ. ಒಮ್ಮೆ ಹುಟ್ಟಿ ಒಂದು ದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಏಕೆ ಇದೆಲ್ಲ ಆಸ್ತಿಯ ತಾಪ ಭರಿಸಬೇಕು? ಕೊಟ್ಟವನಿಗೆ ಮರಳಿ ಕೊಡುವ ಭಾವನೆ ನಮ್ಮಲ್ಲಿಟ್ಟುಕೊಂಡು ಸದಾಶಿವನಾಮ ಸ್ಮರಣೆಗೈಯುತ್ತಾ ಮುಕ್ತ ಮನಸ್ಸಿನಿಂದ ಒಮ್ಮೆ ಕಣ್ತರಿದು ನೋಡಬೇಕಷ್ಟೇ ಈ ಜೀವನದ ರಹಸ್ಯ. ಶಿವನಿಗಾಗಿ ನಿತ್ಯ ಮನಸ್ಸೋಲುವ ಈ ನಿಮ್ಮ ಮುಕ್ತ ಮನಸ್ಸಿಗೆ ಶಾಂತಿಯ ಮುದ ನೀಡಲಿಕ್ಕೆ ಓಡಿ ಬರುವನೇನ್ರಿ ಆ ಕರುಣಾಸಾಗರ. ಓಡಿ ಬರುವನೆ ಎಂದು ಕೇಳುವೆಯಲ್ಲ ಶಾಂತ, ಅದೆಲ್ಲವೂ ಶಿವನಿಚ್ಛೆ. ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದಾವುದೋ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಕರುಣಾಸಾಗರ ಈ ಶಾಂಭವಿಯ ಗಂಡ. ಅಂದು ಸಮುದ್ರ ಮಂಥನ ಕಾಲದಲ್ಲಿ
ಕಾಲಕೂಟ ವಿಷವನ್ನೇ ಕುಡಿದು ವಿಷಕಂಠನಾದ. ದಶಕಂಠಿನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ. ಆದರೇನು ಮಾಡುವುದು ಶಾಂತ? ಸ್ವಾಮಿ, ಆದ್ರೇನು ಮಾಡುವುದು ಅಂತ ನೀವು ಉಸಿರನ್ನೇಕೆ ಹಾಕಿ ಮಾತಾಡ್ತಾ ಇದ್ದೀರ ಸ್ವಾಮಿ? ಉಸಿರು ಹಾಕಲೇಬೇಕಾಗಿದೆ ಶಾಂತ. ಯಾಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಣಿಲ್ಲದ ಕುರುಡನಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದೆ ಸ್ವಾಮಿ. ನಿಮ್ಮ ಅಂತರಂಗದ ಮರ್ಮ ಏನು ಅಂತ ನನಗೆಲ್ಲವೂ ತಿಳಿದಿದೆ. ಬ್ರಹ್ಮ ಬರೆದ ಹಣೆ ಬರವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೋಡಿ, ನಿಮಗಾದ ಕಷ್ಟವನ್ನ ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿಬಿಡಿ ಸ್ವಾಮಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿನೇ ಅಲ್ವೇ? ಅರ್ಧಾಂಗಿ? ಶಾಂತ, ನೀನು ಹೊಸ ಮೊದಲ ಗೀತಿಯಾಗಿ ನನ್ನ ಮನೆ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ನಿನ್ನ ಸುಖ ಭೋಗ ಲಾಲಾಸೆ ತೀರಿಸುವ ನನ್ನಂತ ನಾಮರ್ಥ ಯಾರು ಇಲ್ಲ ಶಾಂತ. ಸ್ವಾಮಿ, ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾದದ್ದು ಸಂಪತ್ತಲ್ಲ, ಸಾರ್ವಭೌಮತೆ ಅಲ್ಲ, ಅಧಿಕಾರವಲ್ಲ ಶಾಂತ. ಅವಳು ರೂಪವತಿಯಾಗಿರದಿದ್ದರು ಆ ಹೆಣ್ಣಿಗೆ ಬೇಕಾಗಿರುವುದು ದಾಂಪತ್ಯ ಸುಖ. ಆ ಸುಖವನ್ನೇ ನನ್ನಿಂದ ಈವರೆಗೆ ನಿನಗೆ ಕೊಡದಾಗಿದ್ದೇನೆ ಅಂದರೆ ನನ್ನಂತ ಪಾಪಿ ಯಾರು ಇಲ್ಲ ಶಾಂತ ಈ ಸ್ವಾಮಿ, ನೀವು ಪಾಪಿ ಅಲ್ಲ ರೀ. ನನ್ನನ್ನ ಕೈ ಹಿಡಿದು ನನಗೊಂದು ಜೀವನ ಕೊಟ್ಟ ನನ್ನ ಪಾಲಿನ ದೇವರು ಸ್ವಾಮಿ, ನನ್ನ ಪಾಲಿನ ದೇವರು. ದೇವರು? ನಾನು ದೇವರೇ? ಮಳೆ ಹಣ್ಣಿಗಾಗಿ ಭೂಮಿ ತಾಯಿ ಬಾಯ್ತರು ತನ್ನೊಡಲ ಚೀಳಿ ನಿಂತರು. ಕತ್ತಲೆ ಕಾರುಮೋಡ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳೆ ಬಿತ್ತರಿಸದೆ ಹೊತ್ತೇರಿಸಿದರೆ ಅಂಥವನು ದೇವರೇ? ಶಾಂತ, ನಿಂತ ನೀರಂತೆ ಶಾಂತವಾಗಿ ತನ್ನ ಕಂತೂರಾಯನ ಕೈ ಹಿಡಿದು ಅವಿತುಕೊಂಡಾಗ ಮುತ್ತಿನ ಮಳೆಗೆರೆಯದೆ ಎಳವನಂತೆ ನೆಲ ಹಿಡಿದು ಬಿದ್ದುಕೊಂಡ ಈತ ನಿನ್ನ ದೇವರೇ? ಶಾಂತ, ದೇಹಿ ಎಂದು ಬಂದವನಿಗೆ ವರ ನೀಡುವ ನಾನು ದೇವರಲ್ಲ ಶಾಂತ. ನಿನ್ನ ಪಾಲಿಗೆ ಹೇಡಿಯಾಗಿ ಬಂದ ಪುರುಷ ಈಡ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಶಾಂತ. ಕ್ಷಮಿಸೋಕೆ ನೀವೇನ್ ತಪ್ಪು ಮಾಡಿದ್ರೆ ಸ್ವಾಮಿ? ಇಂದು ನೀವಾಡುವ ನೋಡಿ ನನಗೆ ಪ್ರಾರಬ್ಧ ಕರ್ಮ. ನನಗೆ ನನ್ನ ಪತಿಯೇ ಪರದೈವ ಸ್ವಾಮಿ, ಪತಿಯೇ ಪರದೈವ. ಪ್ರಾರಬ್ಧ ಕರ್ಮವೆಂದು, ಪತಿಯೇ ಪರದೈವವೆಂದು ನೀನು ನನ್ನ ನಂಬಿ ಕುಳಿತು ನಿನ್ನ ಹರೆಯದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ. ನಾನೆಷ್ಟೇ ಡಾಕ್ಟರ್ ಸಲಹೆ ಪಡೆದರು ನನ್ನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸುತ್ತಿಲ್ಲ ಶಾಂತ. ದಯಮಾಡಿ ನೀನು ನನ್ನ ಮಾತನ್ನು ಪಾಲಿಸಿ ಈ ತಾಳಿಯನ್ನು ನನಗೊಪ್ಪಿಸಿ ಬೇರೊಬ್ಬ ಗಂಡನನ್ನು ಮದುವೆ ಮಾಡಿಕ ಶಾಂತ. ಬೇರೊಬ್ಬ ಇನ್ನೊಂದು ಸಾರಿ ಮಾತನ್ನಾಡಬೇಡ್ರಿ. ಇನ್ನೊಂದು ಸಾರಿ ನಿಮ್ಮ ಬಾಯಿಂದ ಈ ಮಾತು ಬಂದಿದ್ದೆ ಆದ್ರೆ ನನ್ನ ಮೇಲಾನೆ, ನನ್ನ ಹೆತ್ತವರ ಮೇಲಾನೆ. ಹೌದು ಸ್ವಾಮಿ, ಹೌದು. ಆ ದುಷ್ಟ ಸಿದ್ದನಗೌಡನ ದಬ್ಬಾಳಿಕೆಗೆ ಸಿಕ್ಕ ನನ್ನ ಕೆತ್ತವರು ತಮ್ಮ ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲವೇ ಶೃಂಗಾರ ಎಂದು ಅವನಿಂದ ಸತ್ತಾಗ ಆ ಸ್ಥಾನದಲ್ಲಿ ಹೆತ್ತ ಮಗನಾಗಿ ನಿಂತು ಅವರ ಶವಕ್ಕೆ ಕಿಚ್ಚು ಕೊಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನಂತೆ ನನ್ನನ್ನು ಮಡದಿಯಾಗಿ ಸ್ವೀಕರಿಸಿದ್ದೀರಿ ಎಂದು
ಇಂದು ನನ್ನ ತಂದೆ ಮಾತನ್ನ ನೀವು ಅಲ್ಲಗಳಿವಿರ ಸ್ವಾಮಿ. ಹೌದು ರೀ, ಹಾಗಾದ್ರೆ ನೀವು ವಚನ ಭ್ರಷ್ಟರಾಗುವಿರ. ನೀವು ಪುರುಷತ್ವಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ಅಂತ ನನಗೆ ತಿಳಿದಿಲ್ಲವೇನು ಸ್ವಾಮಿ? ಆ ದುಷ್ಟ ಸಿದ್ದನಗೌಡನ ದಬ್ಬಾಳಿಕೆಗೆ ಸಿಕ್ಕಿ ಜೀವನ ಪೂರ್ತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದೀರ. ನನಗೆ ಗೊತ್ತಿದ್ರು ಕೂಡ ಇಂದು ನನ್ನ ತಂದೆ ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತು ತಂದಿದೆ ಅಂತ ನನಗೆ ಅಳಬೇಡ. ಆ ದುಷ್ಟ ಸಿದ್ದನಗೌಡನ ದಬ್ಬಾಳಿಕೆಗೆ ಸಿಕ್ಕೋ ನನಗಾಗಿ, ನನ್ನ ಕೆತ್ತವರಿಗಾಗಿ ಜೀವನ ಪೂರ್ತಿ ನರಕವ ಅನುಭವಿಸ್ತಾ ಇದ್ದರಂತ ನಾನು ನನ್ನ ಕಾಮದ ಸುಖಕ್ಕೋಸ್ಕರ ನಿಮ್ಮ ತ್ಯಾಗವನ್ನೆಲ್ಲವನ್ನ ಮರೆತು, ಈ ಪವಿತ್ರವಾದ ಮಾಂಗಲ್ಯವನ್ನ ಮರೆತು ನಾನು ಬೇರೊಬ್ಬರನ್ನ ಮಡದಿಯಾಗಿ ನನ್ನ ಕಾಮ ತೃಪ್ತಿ ಪಡಿಸ್ಕೊಳ್ಬೇಕಾ? ಇದಕ್ಕೆ ಆ ದೇವರು ಮೆಚ್ಚುವನೇನು ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲ, ಸಾಧ್ಯವೇ ಇಲ್ಲ. ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು, ನನ್ನ ಪುರುಷತ್ವದ ಸೋಲೆ ನನ್ನ ಕಾಮದ. ಶಾಂತ, ಎಂತಹ ಕಠೋರವಾದ ಮಾತನಾಡುತ್ತಿರುವೆ. ಈ ಕಾಲ ಕಲಿಕೆಯ ಕಾಲ, ತಿರು ಮುರಿವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ತನ್ನ ಮಗಳನ್ನೇ ಮೋಹಕ ರೂಪದಿಂದ ನೋಡುವ ಈ ಕಲಿಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸುವುದೇ ಹೆಣ್ಣಿನ ನಿಜವಾದ ಧರ್ಮ ರೀ. ನಿತ್ಯ ನಾನು ಪೂಜಿಸುತ್ತಿರುವ ಆ ಮೂರ್ನಾಳೇಶ್ವರ, ಅಖಂಡೇಶ್ವರ, ಶಿವ ಪಾರ್ವತಿಯ ಆಣೆಯಾಗೂ ಸತ್ಯ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರಾರಿಗೂ ಗೊತ್ತಾಗಬಾರದು. ಯಾಕೆಂದರೆ ಪರಸ್ತ್ರೀಯರನ್ನು ತನ್ನ ಕಾಮದ ದೃಷ್ಟಿಯಿಂದ ನೋಡುವ ಈ ಅಸುರ ಸಮಾಜದಲ್ಲಿ ನಿನ್ನ ಶೃಂಗಾರವಾದ ಈ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದರೆ ನೀನು ಸುರರ ಸೌಭಾಗ್ಯದ ಕನೆಯಾಗಿ ಅಮರ ಮಾಂಗಲ್ಯದ ಸುಮಂಗಲೆಯಾಗಿ ಬಾಳುತ್ತೇನೆಂದು ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನೇ ಕೇಳಿದ್ರಿ ಸ್ವಾಮಿ. ಸತ್ಯವಾನ್ ಸಾವಿತ್ರಿ ಯಮನಿಂದ ವರವನ್ನ ಪಡೆದುಕೊಂಡು ಗಂಡನೇ ಜೀವಾಳ ಅಂತ ಹೇಳಿದ ಮಾತಿನಂತೆ ನಾನು ಕೂಡ ಒಂದು ಹೆಣ್ಣಿಗೆ ಶೀಲವೇ ಶೃಂಗಾರ ಎಂಬ ಮಾತನ್ನ ತರದೆ ಹೋದ್ರೆ ನಾನು ನಿಮ್ಮ ಸತಿನೇ ಅಲ್ಲ ಅಂತ ತಿಳಿಯಿರಿ. ಇದು ನಿಮ್ಮ ಪಾದ ಸಾಕ್ಷಿ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿಯ ಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆ ಗಂಟೆಯಾಗಲಿ. ಹಾ ಶಾಂತ, ಎಲ್ಲಿ ನಗು ನೋಡೋಣ. ಈ ನಗುವಿನ ನಲುಮೆಯಲ್ಲಿ ಈ ಒಲವಿನವರ ನೊಂದಿಗೆ ಕೂಡಿ ಹಾಡೋಣ ಬಾರೆ ಒಂದು ಬೆಳ್ಳಿ ರಥದಲ್ಲಿ ಪ್ರೇಮ ಗೀತೆಯನ್ನು. ಸೂರ್ಯ ತಂದ ಕಿರಣ
ಮಣಿಯ ಕಟ್ಟುವೆನು, ಮುಗಿಲ ಮಿಂಚಲಿ ಸಂದರ್ಶಿ ದೀಪ ಹಚ್ಚುವೆನು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ವಾನಂಚಿನ ವಸಗಾನ. ಸೂರ್ಯ ತಂದ ಕಿರಣ, ಅಣ್ಣ ಅತ್ತಿಗೆ ಬಾರಪ್ಪ ಸಹೋದರ. ಈ ಹೊತ್ತಿನವರೆಗೂ ಊಟ ಉಪಚಾರವಿಲ್ಲದೆ ಎಲ್ಲಿಗೆ ಹೋಗಿದ್ದೀಯೋ? ಹೊಲದಲ್ಲಿದ್ದೇನಪ್ಪ? ಹೌದು ಅಣ್ಣ, ಕರೆಂಟ್ ಹೋದ ತಕ್ಷಣ ಒಂದು ತಾಸು ಹಿಂದೆನೆ ಬಂದೆ. ಆದರೆ ನಾನು ಬರೋದರೊಳಗಾಗಿ ಊರಾಗಿಸಿ ಮುಂದೆ ದೊಡ್ಡ ಕುಸ್ತಿಕನನ್ನು ಏರ್ಪಡಿಸಿದ್ರಣ್ಣ. ಅಂದ್ರೇನಪ್ಪ ಮೈದುನ, ಆ ಕಡೆ ಕುಸ್ತಿನ ನೀನೇ ಆಡಿ ಬಂದಿಯಾ? ಹೌದು ಅತ್ತಿಗೆ, ಕಡೆ ಕುಸ್ತಿನ ಕಿತ್ತೆ. ಆದರೆ ಈ ಕಡೆ ಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮನ ಶಕ್ತಿಯ ಬಲವು ನನ್ನಲ್ಲಿ ಆವರಿಸಿ ನೀವು ಉಳಿಸಿದ ಕೈತೂತಿನ ರಕ್ತದ ಬಲ ಕೂಗಿ ಹೇಳಿತು, ಆ ಕಡೆ ಗಡಿ ಒಗೆದು ಬಂಗಾರದ ಕಡೆ ಕೀಳೆಂದು. ಅಮ್ಮ, ನನಗೆ ತಿಳಿಯಲಾರದೆ ಈ ಊರಲ್ಲಿ ಕುಸ್ತಿ ನಡೆಯುತ್ತೆ? ಹೌದಣ್ಣ, ಊರಿಗೆ ದೊಡ್ಡವನಾದ ಸಿದ್ದೇಗೌಡ ಏರ್ಪಡಿಸಿದ ಆ ಕಣವನ್ನು. ಆ ಕಣದಲ್ಲಿ ಆ ಗೌಡನ ಬಂಟ ಕರಿಯಾನೇ ನನ್ನ ಕೊನೆಯ ಪಂದ್ಯದ ಗಡಿಯಾಗಿದ್ದ. ಮೈದುನ, ಆ ನೀಚ ಗೌಡನ ಕಣದಲ್ಲಿ ನೀನ್ ಯಾಕಪ್ಪ ಹೋದೆ? ಬಲರಾಮ, ಏನಿದು ಈ ನಿನ್ನ ನಿಗೂಢ ರಹಸ್ಯದ ನಡೆ? ಏನಾಯ್ತು? ಬೇಗ ಬೇಗ ಹೇಳು. ಸಹಕಾರಿ ಬ್ಯಾಂಕಿನ ಚುನಾವಣೆ ಅಭ್ಯರ್ಥಿಯಾದ ಗೌಡ ನಮ್ಮ ಭಾಗದ ಸೊಸೈಟಿ ಅಧ್ಯಕ್ಷರನ್ನೇ ಕರೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದನ್ನ. ಆದರೆ ಅದರಲ್ಲಿ ಒಬ್ಬಾತ ಎದ್ದು, ಏನ್ರಿ ಗೌಡ್ರಿ, ಇದು ಪ್ರಜಾಪ್ರಭುತ್ವ, ಇದು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕು ಎಂದನವನ್ನ. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಿದ್ದನೆ? ಇಲ್ಲಣ್ಣ, ಆ ಕರಿಯಾನಿಂದ ಅವರನ್ನು ಸಾಕಷ್ಟು ಹೊಡೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದನ್ನ. ಆದರೆ ಅಲ್ಲಿಂದ ಎಲ್ಲರೂ ಹೆದರಿ ಓಡಿ ಹೋದರು. ಅಲ್ಲಿ ನಿಂತವನು ನಾನೊಬ್ಬನೇ. ಮೈದುನ, ಆ ಕ್ರೂರಿಯ ಮುಂದೆ ನೀನ್ ಯಾಕಪ್ಪ ಹೋದೆ? ಆತ ಕ್ರೂರಿ ಆದರೇನು, ಮಹಾರಾಜ ಕೌರವ ದುರ್ಯೋಧನ ಆದರೇನು, ಆ ಗೌಡನನ್ನ ನೋಡಿ ಮೀಸೆ ತಿರುವಿ ನನಗೇನೊಂದು ಗೊತ್ತೇನನ್ನ? ಏನಲೇ ಹರಾಮ್ಕೋರ್ ರಾಮಲಿಂಗನ ತಮ್ಮರನ್ನ ಹೇಳಿ ನೀನು ಎದ್ದು ನಿಂತು ಏನಲೇ ನಮ್ಮ ಕರಿಯನ್ನು ಹೊಡಿಲಾಕ? ಬಾಲೇ ಗಂಡಸಾಗಿದ್ರ ನಿಮ್ಮ ಅಪ್ಪನ ಮಗನೇ ನೀನಾಗಿದ್ದರೆ ಬಂದು ಕುಸ್ತಿ ಆಡ್ಲೇ ನಮ್ಮ ಕರಿಯನ್ ಜೋಡಿ ಅಂದ. ಮೈದುನ, ಅಪ್ಪ ಹುಟ್ಟಿದ ಮಗ ನಾನೇ ಅಂತ ಮೀಸೆ ತಿರುವಿ ಸೊಟ್ಟು ಹೊರಟು ಬಂದೋದಿತ್ತಲ್ವೇನೋ? ಮೀಸೆ ತಿರುವುದೇನೊತ್ತಿಗೆ ಆ ಕ್ಷಣನೇ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗೆ ಹುಟ್ಟಿದ ಮಗ ನಾನೇ ಎಂದವನೇ. ಆ ಕರಿಯನ ಹೊತ್ತು ಅಗಸಿಯ ಮುಂದೆ 10 ಸುತ್ತು ಹಾಕಿ ಆ ಗೌಡನ ಪಾದದಡಿ ಒಗೆದು ಅವನ ಎದೆ ಮೇಲೆ ಕಾಲಿಟ್ಟು ಕೇಕೆ ಹೊಡೆದು ಬಿಟ್ಟೆ ನಮ್ಮ. ಆವಾಗ ಈ ನನ್ನ ಗುಂಡಿಗೆಗೆ ಆ ರೈತನ ಎದೆ ನಡಿಗೆ ಹೋಯ್ತಮ್ಮ.
ಇದನ್ನು ಕೇಳಿ ನನಗೆ ಏಕೋ ಭಯವಾಗುತ್ತಿದೆ. ನೀವ್ಯಾಕ್ರಿ ಭಯ ಪಡ್ತಾ ಇದ್ರ? ಇದರಲ್ಲಿ ಗೆದ್ದವನು ನನ್ನ ಮೈದುನ. ನನ್ನ ಹೆತ್ತವರನ್ನ ನಾಶ ಮಾಡಿದ ಆ ನೀಚ ಸಿದ್ದನಗೌಡರ ಸಂಹಾರ ಆಗ್ಲೇಬೇಕು. ಹೌದನ್ನ, ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವುದು ಸುಭಾಷ್ ಚಂದ್ರ ಬೋಸ್ ಅವರ ಮಾತು. ಮಾಡು ಇಲ್ಲವೇ ಮಡಿ ಅನ್ನುವುದು ಗಾಂಧೀಜಿಯವರ ಮಾತು ಸತ್ಯವಾಗಬೇಕಾದರೆ ನಮ್ಮಂತ ಯುವ ಶಕ್ತಿಗಳು ಎದ್ದು ನಿಲ್ಲಲೇಬೇಕು. ಅಂದಾಗ ಮಾತ್ರ ಇದು ರಾಮರಾಜ್ಯ ಹೋಗುತ್ತದೆ ಅನ್ನ. ಹೌದಣ್ಣ, ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಬಾರಪ್ಪ ತಮ್ಮ, ನಿನ್ನ ಓದು ಮುಗಿಯಿತೆ. ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ ಅಣ್ಣ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದವೇ ಕಾರಣ. ತಮ್ಮ, ನಮ್ಮ ಆಶೀರ್ವಾದಕ್ಕಿಂತ ಆ ಮಹಾನುಭಾವರ ಆಶೀರ್ವಾದ ದೊಡ್ಡದಿದೆ. ನಾವು ನಿಂತ ನೆಲ, ಬಿತ್ತುವ ಬಲ, ಇದೆಲ್ಲವ ನಮ್ಮೆಲ್ಲರ ಶಕ್ತಿಯ ಬಲ. ಇದೆಲ್ಲವ ಸಾಹುಕಾರದ ಸಂಪತ್ತು, ಸಾಹುಕಾರನ ಸಂಪತ್ತು. ಹೌದಣ್ಣ, ಪ್ರವೀಣರು ಪದೇ ಪದೇ ಇವರದೇ ಹೇಳುತ್ತಿರುತ್ತಾರೆ. ಇವರು ನಿಮ್ಮ ಅತ್ತಿಗೆಯ ತಂದೆಯವರೆಂದು. ಅವರು ಈ ನಾಡಿನ ದೇವರಾಗಿದ್ದರಂತೆ. ಹೌದೇ ಅಣ್ಣ? ಹೌದಪ್ಪ, ಸಮಯಕ್ಕನುಸಾರವಾಗಿ ಅವರು ಮಾಡಿದ ಘನ ಕಾರ್ಯವನ್ನು ಮುಂದೊಂದು ದಿನ ಹೇಳುತ್ತೇನೆ. ಅಂತವರ ಮಗಳಾದ ನನ್ನ ಅತ್ತಿಗೆ ಪುಣ್ಯವತಿಯೇ ಸರಿ. ಇದನ್ನು ನನ್ನ ಬಾಯಿಂದ ಹೇಳಲಾಗದು. ಬನ್ನಿರಿ, ಇದೇ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಹಾಡಿ ಆನಂದ ಪಡೋಣ. ನಡೀರಿ, ಎಲ್ಲರೂ ಸಂತೋಷದಿಂದ ಹಾಡೋಣ. ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಣ್ಣಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ, ಸಾಸಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಬಂಧವಿದೆ ಅನುಬಂಧವಿದೆ ನಮ್ಮಿ ನೆರಳಲ್ಲಿ, ಸ್ವರ್ಗಕ್ಕೆ ನೀ ಹಾಕು ಈ ಪ್ರೇಮ ಸಂಬಂಧ.
ಈ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಮೈದುನ ಬಿಸಿ ಬಿಸಿ ಅಡುಗೆ ಮಾಡಿ ನೀವು ಊಟ ಮಾಡೋದು ನಡ್ರಿ. ಹೌದಮ್ಮ, ಹೊಟ್ಟೆ ತುಂಬಾ ಹಸಿದಿದೆ, ನಡೆಯಮ್ಮ. ಬನ್ನಿ.